ಫ್ರೆಂಡ್ಸ್, ಈಗ ಆನ್ ಮಾಡ್ತಾ ಇದ್ದೀನಿ. ನಾನು ಅವರೇ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಹಿಸ್ಕಿದ ಅವರೇ ಬೇಳೆ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲು ಧನಿಯಾ ಅದು ಹುರಿಯೋದನ್ನ ಎರಡರಿಂದ 3 ಸ್ಪೂನು ಧನಿಯಾ ಹಾಕ್ತೀನಿ. ಅಂದರೆ ನಾನು 1 kg ಅವರೇ ಬೆಳೆದಿದೆ, ಅದಕ್ಕೋಸ್ಕರ. ಹಾಗೆ 1 ಟೀ ಸ್ಪೂನು, 1ರಿಂದ 1/4 ಟೀ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು 2 ಲವಂಗ ಹಾಕ್ತಾ ಇದ್ದೀನಿ. ಒಂದು ತುಂಡು ಚಕ್ಕೆ ಹಾಕ್ತಾ ಇದ್ದೀನಿ, ಮುರಿದ್ಬಿಟ್ಟು. ಹಾಗೆ ಒಂದು 10 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದೆ ಇನ್ನೊಂದು ನಿಮಿಷ ಅಷ್ಟೇ. ಇದೆ ಡ್ರೈ ರೋಸ್ಟ್ ಹುರಿದಿದ್ದೀನಿ. ಇದು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ ಹುರಿಯೋದಕ್ಕೆ. 1 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು 2ರಿಂದ 3 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅಂದರೆ ಒಂದು 15-20 ಹೆಸಳು ಇರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಫ್ರೈ ಮಾಡ್ತೀನಿ. ಇದೆ ಕೆಳಗಡೆಗೆ ಇಳಿಸ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾದ ತಕ್ಷಣ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಅವರೆಕಾಳು ಹಾಕ್ತಾ ಇದ್ದೀನಿ. ಇಕ್ಕಿದ ಅವರೆಕಾಳು ಇದನ್ನು ಸ್ವಲ್ಪ ಬೇಯಕ್ಕಿಡ್ತೀನಿ. ಸ್ವಲ್ಪನೇ ನೀರು ಹಾಕಿ ಸಣ್ಣಗೆ ಬೇಯಕ್ಕಿಡ್ತೀನಿ. ಅದು ಬೇಯ್ತಾ ಇರೋಷ್ಟಕ್ಕೆ ಡ್ರೈ ರೋಸ್ಟ್ ಮಾಡಿರೋದೆಲ್ಲ ಖಾರನ ಸಪ್ರೇಟ್ ರುಬ್ಕೋತಾ ಇದ್ದೀನಿ. ತೆಂಗಿನಕಾಯಿ ಟೊಮೊಟೊನು ಸಪ್ರೇಟಾಗಿ ರುಬ್ಕೋತಾ ಇದ್ದೀನಿ. ಒಂದು kg ಅವರೇ ಬೇಳೆ ಆಗಿರೋದ್ರಿಂದ 1 ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನ್ನಷ್ಟು ಗಸಗಸೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ನಷ್ಟು. ಹಾಗೆ ಟೊಮೊಟೊ ಹಾಕ್ತಾ ಇದ್ದೀನಿ. ಒಂದು 2ರಿಂದ 2.5 ಇದೆ ಇದು ಟೊಮೊಟೊ. ಇದನ್ನೇ ಸಪ್ರೇಟ್ ಮಿಕ್ಸಿ ಮಾಡ್ತೀನಿ. ಎರಡನ್ನೂ ಮಿಕ್ಸಿ ಮಾಡಿ ಆಮೇಲೆ ರುಬ್ಬಿರೋದ್ರ ಜೊತೆಗೇನೆ ಅದ್ರ ಜೊತೆಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿದ್ದನ್ನ ರುಬ್ಕೊಂಡು ಬರ್ತೀನಿ. ಅದ್ರ ಜೊತೆಗೆ ಹಸಿ ಕಾಳು ಸ್ವಲ್ಪ ತೆಗೆದಿಟ್ಟಿದ್ದೆ, ಅದನ್ನು ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೇನೆ ಗಟ್ಟಿ ಬರುತ್ತೆ ಇದು ಸಾರು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ. ಬೇಳೆ ಹಿಡಿಯೋಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಅದು ಬೇಳೆ ಸ್ವಲ್ಪ ಉಪ್ಪು ಹಿಡ್ಕೊಳ್ಳಿ. ನಂತರ ಬೆಲ್ಲ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಕೈ ಆಡಿಸ್ತಾ ಇದ್ದೀನಿ.
ಮುಟ್ಟಿ ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ಇನ್ನೊಂದು ಸ್ವಲ್ಪ ಬೇಯಬೇಕು. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ತೆಂಗಿನಕಾಯಿ ಖಾರ ಅದು ರುಬ್ಬಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಕೈ ಆಡಿಸ್ತೀನಿ 1-2 ನಿಮಿಷ ಬಿಟ್ಟು. ಈಗ ತೆಂಗಿನಕಾಯಿ ರುಬ್ಬಿರೋದು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಈಗ ಆಗಿದೆ ಇದು.